कृपासमुद्रं सुमुखं त्रिनेत्रं जटाधरं पार्वती वामभागं सदाशिवं वृद्धमनन्तरूपं चिदम्बरेशं हृदि भावयामि। ध्यायेच्चिदम्बरगुरुं करुणासमुद्रं रुद्राक्षभस्मकमनीयतनुं प्रशान्तं सम्पात्रपाणिममलं निगमान्त्यगम्यं सच्चिद्घनं भुवनमङ्गलमार्यं ಚಿದಂಬರ ಮಹಾಸ್ವಾಮಿಯವರ ಶಾಶ್ವತ ಸ್ಥಾನವಾದಂತಹ ಮಹಾಪುಣ್ಯ ಭೂಮಿ ಅಮರ ಕಲ್ಯಾಣದಲ್ಲಿ ಶ್ರಾವಣೋತ್ಸವದ ನಿಮಿತ್ತವಾಗಿ ವಿಶೇಷವಾಗಿ 2ನೇ ಸೋಮವಾರದಂದು ರಜತ ಪಲ್ಲಕ್ಕಿ ಉತ್ಸವ ಚಿದಂಬರ ಮಹಾಸ್ವಾಮಿಯವರಿಗೆ ವೈಭವಪೂರ್ಣವಾಗಿ ಸಂಪನ್ನಗೊಂಡಿದೆ. ಈ ಒಂದು ಪಲ್ಲಕ್ಕಿ ಉತ್ಸವದ ಸುಸಂದರ್ಭ ಸೇರುವಂತಹ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಸ್ಮರಣಪೂರ್ವಕ ಆಶೀರ್ವಾದಗಳು. ಆತ್ಮೀಯ ಸದ್ಭಕ್ತರೇ, ಮೊದಲನೇ ಸೋಮವಾರ ಹೇಳಿದ ಹಾಗೆ ನಾವು ಜಯ ವಿಜಯರು ಒಂದು ಶಾಪವನ್ನು ಪಡೆದುಕೊಂಡು 3 ಜನ್ಮವನ್ನು ಪಡ್ಕೊಂಡ್ರು ಅಂತ ಹೇಳಿದ್ವಿ ನಾವು. ಅದೇ ಒಂದು ಕಥೆಯನ್ನು ಪುನಃ ಸ್ವಲ್ಪ ವಿಚಾರ ಮಾಡೋಣ. ಯಾಕೆ ಅಂತ ಕೇಳಿದ್ರೆ, ನಾವು ಭಗವಂತನ ಕಥೆಯನ್ನು ಎಷ್ಟು ಮತ್ತೆ ಮತ್ತೆ ಕೇಳಿದ್ರು ಕೂಡ ನಮಗದು ಬೇಸರ ಆಗಲಿಕ್ಕಿಲ್ಲ. ಅದು ಪುಣ್ಯವನ್ನೇ ತಂದು ಕೊಡ್ತದೆ. ಯಾಕಂದರೆ ಶಿವಶಾಸ್ತ್ರಿಗಳು ಹೇಳ್ತಾರೆ, ಯತ್ಕಥಾವರ್ಣನಂ ಪುಣ್ಯ ಸಂಪಾದನಂ. ನಾವು ಯಾವ ಭಗವಂತನ ಕಥಾಶ್ರವಣವನ್ನು ಮಾಡ್ತೇವೆ ಅದರಿಂದ ನಮಗೇನಾಗ್ತದೆ ಅಂತ ಕೇಳಿದರೆ ಪುಣ್ಯ ಸಂಪಾದನೆ ಆಗ್ತದೆ. ಅದಕ್ಕೆ ಪುನಃ ನಾವು ಆ ಕಥೆಯನ್ನು ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡೋಣ. ಕಳೆದ ಸೋಮವಾರ ಹೇಳಿದ ಹಾಗೆ ಜಯ ವಿಜಯರು ಅಂದರೆ ಮಹಾವಿಷ್ಣುವಿನ ವೈಕುಂಠ ದ್ವಾರಪಾಲಕರು. ಒಮ್ಮೇನಾಗ್ತದೆ, ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರಾದಂತಹ ಸನತ್ ಕುಮಾರರು, ಸನಕ, ಸಂದನ, ಸನತ್ ಸುಜಾತ, ಸನಾತನ ಅಂಥೇಳಿ ಈ 4 ಜನ ಸನತ್ ಕುಮಾರರು. ಇವರು ಬ್ರಹ್ಮನ ಮಾನಸ ಪುತ್ರರು. ಒಮ್ಮೆ ಈ 4 ಜನ ಋಷಿಗಳು ಮಹರ್ಷಿಗಳು ಇರ್ತಾರೆ. ಇವರು ಒಮ್ಮೆ ಮಹಾವಿಷ್ಣುವಿನ ದರ್ಶನವನ್ನು ಮಾಡಬೇಕು ಅಂತೇಳಿ ವೈಕುಂಠಕ್ಕೆ ತೆರಳ್ತಾರೆ. ಅವಾಗ ಈ ಜಯ ವಿಜಯರು ಏನು ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಒಳಗೆ ಬಿಡುವುದಿಲ್ಲ. ಅಲ್ಲೇ ದ್ವಾರಕನೇ ಅವ್ರನ್ನ ನಿಲ್ಲಿಸ್ಬಿಡ್ತಾರೆ ಅವರು. ಇದರಿಂದ ಆ ಮಹರ್ಷಿಗಳಿಗೆ ಕ್ರೋಧ ಬರ್ತವೆ. ಸಾಕ್ಷಾತ್ ಭಗವಂತನ ಸಾನ್ನಿಧ್ಯದಲ್ಲಿದ್ದರೂ ಕೂಡ ನಿಮಗೆ ಅಧಿಕಾರದ ಮದ ಬಂದದ ಅಂಥೇಳಿ, ನಿಮ್ಗೆ ಅಹಂಕಾರ ಬಂದದ ಅಂತೇಳಿ ಅವ್ರು ಶಾಪ ಕೊಟ್ಬಿಡ್ತಾರೆ. ನೀವು ದೈವತ್ವವನ್ನು ಬಿಟ್ಟು ನೀವು ಮನುಷ್ಯತ್ವವನ್ನು ಪಡೀರಿ ಅಂಥೇಳಿ. ಈ ಒಂದು ವಿಚಾರ ಆ ಭಗವಂತನಿಗೆ, ಮಹಾವಿಷ್ಣುವಿಗೆ ಗೊತ್ತಾಗ್ತದ. ಅವಾಗ ಭಗವಂತ ಮಹಾವಿಷ್ಣು ಹೇಳ್ತಾನೆ, ಋಷಿವಾಕ್ಯ ಎಂದು ಸುಳ್ಳಾಗಲಿಕ್ಕಿಲ್ಲ, ಸುಳ್ಳಾಗುವುದೂ ಇಲ್ಲ. ಋಷಿಗಳು ನಿಮಗೆ ಶಾಪವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಸತ್ಯವಾಗಲೇಬೇಕು. ಆದರೆ ನಿಮಗೊಂದು ಉಪಾಯವನ್ನು ಹೇಳ್ತೀನಿ ಅಂಥೇಳಿ ಭಗವಂತ ಹೇಳ್ತಾನೆ ಅವರಿಗೆ. ನೀವು 7 ಜನ್ಮ ನನ್ನ ಮಿತ್ರರಾಗಿ ಜನ್ಮವನ್ನು ತಾಳಬೇಕು ಮತ್ತು 3 ಜನ್ಮವನ್ನು ನನ್ನ ಶತ್ರುವಾಗಿ ನನ್ನಿಂದ ಸಂಹಾರ ಆಗಬೇಕು ನೀವು ಅಂಥೇಳಿ ಒಂದು ಉಪಾಯವನ್ನು ಕೊಡ್ತಾರೆ. ಆದರೆ ಅವರು ಭಗವಂತನ ಒಂದು ಸಾನ್ನಿಧ್ಯವನ್ನು ಬಿಟ್ಟಿರ್ಲಿಕ್ಕೆ ಆಗಂಗಿಲ್ಲ ಅವರಿಗೆ. ಅದಕ್ಕೆ ಅವ್ರೇನು ವಿಚಾರ ಮಾಡ್ತಾರೆ ಅಂತಂದ್ರೆ, ನಿನ್ನ ಶತ್ರುವಾದರೂ ಪರವಾಗಿಲ್ಲ, ನಿನ್ನ ಕೈಯಿಂದ ಸಂಹಾರ ಆದರೂ ಪರವಾಗಿಲ್ಲ, ನಮಗೆ ಶತ್ರು ಜನ್ಮವನ್ನು 3 ಜನ್ಮವನ್ನು ಕೊಡು ಅಂಥೇಳಿ, ಕರುಣಿಸು ಅಂಥೇಳಿ ಅವರು ಪ್ರಾರ್ಥನೆ ಮಾಡಿದಾಗ ಆಯಿತು ಅಂಥೇಳಿ ಭಗವಂತ ಅವರಿಗೆ 3 ಜನ್ಮವನ್ನು ಕೊಡ್ತಾನೆ. ಮೊದಲೇದ್ದು ಜಯ ವಿಜಯರು ಮೊದಲನೇ ಜನ್ಮ ಕೃತಯುಗದಲ್ಲಿ, ಅಂದರೆ ಸತ್ಯಯುಗದೊಳಗೆ ಅವತಾರ ತಗೋತಾರೆ ಅವರು. ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂಥೇಳಿ ಜನ್ಮ ತಗೋತಾರೆ. ಹಿರಣ್ಯಾಕ್ಷ ಏನು ಮಾಡ್ತಾನೆ ಅಂತಂದ್ರೆ ಇಡೀ ಭೂಮಂಡಲವನ್ನು ಪಾತಾಳಲೋಕಕ್ಕೆ ಎಸೆದುಬಿಡ್ತಾನೆ. ಆ ಒಂದು ಭೂವನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ವರಾಹ ರೂಪವನ್ನು ತಗೋತಾನೆ. ಪ್ರಸಿದ್ಧವಾದಂತಹ ವರಾಹ ರೂಪವನ್ನು ತಗೊಂಡು ಈ ಭೂಮಿಯನ್ನು ರಕ್ಷಣೆ ಮಾಡ್ತಾನೆ. ಮತ್ತು ಇನ್ನೊಬ್ಬ ಜಯ ಅಂತ ತಗೋತಾನಂತಂದ್ರೆ ಹಿರಣ್ಯಕಶಿಪು ಅವತಾರವನ್ನು ತಗೋತಾನೆ. ಆ ಅವತಾರದೊಳಗೆ ಎಂಥ ವರ ಕೇಳ್ತಾನಂತಂದ್ರೆ ಅವ ನೋಡಿ, ಅವ್ರ ಇಚ್ಛೆ ಏನಿತ್ತು ಅಂತಂದ್ರೆ ಶೀಘ್ರವಾಗಿ ನಮ್ಮ ಜನ್ಮವನ್ನು ಕಳೆದು ನಾವು ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ಬೇಕಂತ ಅವ್ರ ಇಚ್ಛಾ ಇತ್ತು. ಆದರೆ ಅವರು ತಪಸ್ ಮಾಡಿದ್ದೇನು,
ಸದಾಕಾಲ ನಾವು ಇಲ್ಲಿರಬೇಕು. ಹೇಗೆ ದೇವತೆಗಳು ಅಮರರಾಗಿದ್ದಾರಲ್ಲ, ಹಂಗೆ ನಾವು ಯಾವಾಗಲೂ ಅಮರನಾಗೇ ಇರ್ಬೇಕಂತ ತಪಸ್ಸು ಮಾಡ್ತಾನೆ. ಅಂಥ ಒಂದು ಕಠಿಣ ತಪಸ್ಸಿಗೆ ಭಗವಂತ ಮೆಸ್ತಾನ ಅವ್ರಿಗೆ. ಬ್ರಹ್ಮ ವರ ಕೊಡ್ತಾನೆ, ತಥಾಸ್ತು ಅಂತ ಹೇಳ್ಬಿಡ್ತಾನೆ. ಅವೇನು ಕೇಳ್ಕೊತಾನೆ ಅಂತಂದ್ರೆ, ಅವನ ವರ ಇಂಥದ್ದು ಅಂತಂದ್ರೆ ಅದು ಅಶಕ್ಯನ. ಅದು ಯಾರಿಂದಲೂ ಕೂಡ ಅವನ ಸಂಹಾರ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಒಂದು ವರವನ್ನು ಪಡ್ಕೋತಾನ. ಯಾವ ದೇವತೆಗಳಿಂದಲೂ ನನಗೆ ಸಾವು ಬರಬಾರ್ದು, ಯಾವ ರಾಕ್ಷಸರಿಂದಲೂ ಬರಬಾರ್ದು, ಯಾವ ಕ್ರೂರ ಮೃಗಗಳಿಂದಲೂ ಬರಬಾರ್ದು, ಯಾವ ಮನುಷ್ಯರಿಂದಲೂ ನನಗೆ ಮೃತ್ಯು ಬರಬಾರ್ದು. ಅದು ಹಗಲು ಮೃತ್ಯು ಬರಬಾರ್ದು, ರಾತ್ರಿ ಮೃತ್ಯು ಬರಬಾರ್ದು, ಮಧ್ಯಾಹ್ನ ಮೃತ್ಯು ಬರಬಾರ್ದು, ಒಳಗೂ ಬರಬಾರ್ದು, ಹೊರಗೂ ಬರಬಾರ್ದು. ಅಂದ್ರೆ ಆ ವರವನ್ನು ಅವನು ಕೇಳಿಬಿಟ್ರೆ ಅವ್ನಿಗೆ ಸಾವು ನಿಶ್ಚಿತವಾಗಿ ಇಲ್ಲ ಅನ್ಕೊಂಡ್ಬಿಡ್ಬೇಕು ನಾವು. ಆದರೆ ನಮ್ಮ ಒಂದು ವಿಚಾರ ಇದ್ದರೆ ಆ ಭಗವಂತನ ವಿಚಾರ ಬೇರೆ ಇರ್ತದೆ. ಇಂತಹ ಒಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ಯಾವ ಅವತಾರ ತಗೋತಾನ ಅಂತ ಕೇಳಿದ್ರೆ ನರಸಿಂಹನ ಅವತಾರ ತಗೋತಾನೆ. ಪ್ರಸಿದ್ಧವಾದಂತಹ ಕಥೆ ಅದು. ಅವತಾರ ಅವತ್ತ ಮಹಾವೈಶಿಷ್ಟ್ಯ ಅದು. ಇತ್ಲಾಗ ಸಿಂಹನೂ ಅಲ್ಲ, ಇತ್ಲಾಗ ಮನುಷ್ಯನೂ ಅಲ್ಲ. ಅವನೇನು ಕೇಳ್ಕೊಂಡಿರ್ತಾನ ವರ, ಯಾವ ಕ್ರೂರ ಮೃಗಗಳಿಂದಲೂ ಸಂಹಾರ ಆಗಬಾರ್ದು, ಯಾವ ಮನುಷ್ಯನಿಂದಲೂ ಸಂಹಾರ ಆಗಬಾರ್ದು. ಆದರೆ ಭಗವಂತನ ವಿಚಾರ ಮಾಡಿದ ನರಸಿಂಹ ಅವತಾರವನ್ನು ತಗೊಳ್ತೇನೆ. ದೇಹ ಮನುಷ್ಯಂದು, ಮುಖ ಸಿಂಹದ್ದು. ಎಲ್ಲಿ ಯಾರಿಗೆ ಶಕ್ಯ ಅದ ಇಂಥ ಅವತಾರ? ಅದು ಯಾರಿಗೆ ಶಕ್ಯ ಅಂತಂದ್ರೆ ಅದು ಭಗವಂತನಿಗೆ ಮಾತ್ರ ಶಕ್ಯ. ಅದು ರಾಜಾರಾಮ ಹೇಳ್ತಾರೆ, ಅನಂತ ಬ್ರಹ್ಮಾಂಡೇ ಇಚ್ಛಾ ಮಾತ್ರೇ ನಿರ್ಮಾಣ. ಹಾಗಾದ್ರೆ ಭಗವಂತನಿಗೆ ಕ್ಷಣ ಮಾತ್ರದೊಳಗೆ ಅನಂತ ಕೋಟಿ ಬ್ರಹ್ಮಾಂಡಗಳಷ್ಟು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಭಗವಂತನಿಗದ. ಅಂಥ ಒಂದು ಭಗವಂತ ವಿಚಾರ ಮಾಡ್ತಾನೆ. ನರಸಿಂಹ ಅವತಾರ ತಾಳಿ ಅವನೇನು ಕೇಳ್ಕೊಳ್ತಾನೆ, ಹೊರಗೂ ಹಾಕ್ಬಾರ್ದು ಒಳಗೂ ಹಾಕ್ಬಾರ್ದು ನನ್ನ ಸಾವು. ಅದಕ್ಕೆ ಭಗವಂತ ಏನು ಮಾಡ್ತಾನೆ, ಹೊಚ್ಚಿದ ಮಧ್ಯದಲ್ಲಿ ಅವನ್ನ ಹೊತ್ಕೊಂಡು ಕೂಡ್ತಾನೆ. ಹಿಂದೆ ದೊಡ್ಡ ಕಥೆ ಅದ. ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗ. ಹಿರಣ್ಯಕಶಿಪು ಮಹಾವಿಷ್ಣು ದ್ವೇಷಿ. ಅವನು ಭಗವಂತ ಕಂಡ್ರೆ ಆಗ್ತಿರಂಗಿಲ್ಲ ಅವಂಗ. ಆದರೆ ಅಂತಹವನ ಒಂದು ಉದರದೊಳಗ ಭಕ್ತ ಪ್ರಹ್ಲಾದ ಅಂತ ಭಕ್ತ ಹುಡ್ತಾನೆ, ಮಹಾಭಾಗವತ. ಅಂತಹ ಮಗನಿಗೆ ಜನ್ಮ ಕೊಡ್ತಾನೆ ಪ್ರಹ್ಲಾದ. ಕೊನೆಗೆ ಹೇಳ್ತಾನೆ ಪ್ರಹ್ಲಾದ, ಹಿರಣ್ಯಕಶಿಪು ಮಗನಿಗೆ ಕೇಳ್ತಾನೆ, ಭಗವಂತ ಎಲ್ಲಿದ್ದಾನ? ಮರಗಳಲ್ಲಿದ್ದಾನೆ? ಎಲ್ಲಿದ್ದಾನ? ಅವನು ಎಲ್ಲರಲ್ಲಿದ್ದಾನ ಅಂತ ಹೇಳ್ತಾನ. ಈ ಗೋಡೆ ಒಳಗಿದ್ದಾನ? ಇದ್ದಾನ. ಈ ಕಂಬದಲ್ಲಿ ಇದ್ದಾನ. ಕೊನೆಗೆ ಹೌದಾ ಈ ಕಂಬದಲ್ಲಿ ಇದ್ದಾನ ಅಂತ ಹೇಳಿ ಕಂಬವನ್ನು ಸೀಳಿದಾಗ ಆ ಕಂಬದಿಂದ ಭಗವಂತನ ಆವಿರ್ಭೂತ ಆಗ್ತದೆ. ಯಾಕಂದ್ರೆ ಭಗವಂತನಿಗೆ ಇಲ್ಲೇ ಆಗ್ಬೇಕಂತಿಲ್ಲ. ಭಗವಂತ ಉದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಅದು ಹೇಗಾದ ಉದ್ಧಾರ ಮಾಡೇ ಮಾಡ್ತಾನೆ. ಅಂತಹ ಒಂದು ನರಸಿಂಹನ ಅವತಾರವನ್ನು ತಾಳಿ ಆ ಭಗವಂತ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಸಂಹಾರ ಅಂತಂದ್ರೆ ನಾವು ಸಂಹಾರ ಅಂತ ತಿಳ್ಕೋಬಾರ್ದು, ಮುಕ್ತಿ ಅದು. ಆ ರಾಕ್ಷಸ ಜನ್ಮದಿಂದ ಭಗವಂತ ಅವರಿಗೆ ಮುಕ್ತಿಯನ್ನು ಕೊಟ್ಟಿದ್ದದು. ಈ ಒಂದು ಕೃತಯುಗದೊಳಗೆ ಈ ಒಂದು ಜನ್ಮವನ್ನು ತಗೊಂಡ್ರೆ ಮುಂದಿನ ಜನ್ಮದೊಳಗೆ ತ್ರೇತಾಯುಗದೊಳಗೆ ತಗೋತಾರೆ. ರಾಮನ ಅವತಾರದೊಳಗೆ ರಾವಣ ಕುಂಭಕರ್ಣರಾಗಿ ಅವತಾರದಾಗ್ತಾರೆ. ರಾಮನ ಒಂದು ಬಾಣದಿಂದ ಅವರ ಸಂಹಾರ ಅಂದರೆ ಅವರ ಮುಕ್ತಿ ಆಗ್ತದೆ. ಕೊನೆಗೆ ದ್ವಾಪರಯುಗದೊಳಗೆ ಕೃಷ್ಣನ ಅವತಾರದೊಳಗೆ ಮತ್ತೆ ಜನ್ಮ ತಗೋತಾರೆ ಅವರು. ಶಿಶುಪಾಲ ದಂತವಕ್ತರ ಅಂಥೇಳಿ ಅವತಾರ ತಗೋತಾರೆ. ಯಾಕಂದರೆ ಈ ಭಗವಂತ ಈ 3 ಜನ್ಮವನ್ನು ಕೊಟ್ಟ ಅವರಿಗೆ. ನಾ ಈ ವಿಷಯ ಯಾಕೆ ಮತ್ತೆ ಪುನಃ ಹೇಳಿದೆ ಅಂತ ಕೇಳಿದ್ರೆ, ಆ ಜಯ ವಿಜಯರು ದ್ವಾರಪಾಲಕರು, ಭಗವಂತನ ವೈಕುಂಠ ದ್ವಾರಪಾಲಕರು ಆ 3 ಜನ್ಮವನ್ನು ಕಳೀಲಿಕ್ಕೆ ಅವ್ರೇನು ತಪ್ಪು ಮಾಡಿದರು? ಆ ಋಷಿಗಳಿಗೆ ಬೈದಿಲ್ಲ, ಆಡಿಲ್ಲ, ಒಂದು ಮಾತೆ ಆಡಿಲ್ಲ. ಅವ್ರೇನು ಬರೀ ಬಿಟ್ಟಿಲ್ಲ ಅಷ್ಟೇ ಒಳಗವರು. ಆ ಋಷಿಗಳನ್ನು ವೈಕುಂಠ ದ್ವಾರದಿಂದ ಒಳಗೆ ದರ್ಶನಕ್ಕೆ ಬಿಟ್ಟಿಲ್ಲ, ಮಹಾವಿಷ್ಣು ದರ್ಶನಕ್ಕೆ ಬಿಟ್ಟಿಲ್ಲ ಅಷ್ಟೇ ಅವರು. ಅಂಥದಕ್ಕನ ಅವರಿಗೆ 3 ಜನ್ಮ, ಎಷ್ಟು ಯುಗಗಳಷ್ಟು ಸಮಯವನ್ನು ಕಳೆದರೂ ಕೂಡ ಕಳಿಲಾರದಂತಹ ಜನ್ಮವನ್ನು ಪಡೆದ್ರು ಅವರು. ಅಂದರೆ ಇದಕ್ಕೆ ಎದಕ್ಕೆ ಹೇಳಿಕ್ಕೆ ಹೋಗ್ತೀನಿ ಅಂತಂದ್ರೆ, ನಾವು ಯಾವಾಗಲೂ ಕೂಡ ಅಧರ್ಮ ಮಾರ್ಗದಲ್ಲೇ ಇರ್ತೀವಿ. ನಾವು ಯಾವಾಗಲೂ ಕೂಡ ತಪ್ಪ ಮಾರ್ಗದಲ್ಲೇ ಇರ್ತೀವಿ. ನಮ್ಮಿಂದ ಇನ್ನೊಬ್ಬರಿಗೆ ನಾವು ಕೆಡಕನ್ನು ಬಯಸ್ತಿರ್ತೀವಿ ಯಾವಾಗ ನೋಡಿದ್ರು. ಅಂಥದ್ರೊಳಗೆ ಪ್ರತಿನಿತ್ಯ ನಾವು ಎದ್ದು ಕೂಡ ನಾವು ತಪ್ಪಿಂದ ನಮ್ಮ ಜೀವನ ಪ್ರಾರಂಭ ಮಾಡ್ತಿರ್ಬೇಕಾದ್ರೆ
ನಮ್ಮ ಜೀವನ ಎಷ್ಟು ಕಷ್ಟ ಇರಬಾರ್ದು. ಯಾಕಂದರೆ ಇದೆಲ್ಲವೂ ಕೂಡ ನಾವು ತಿಳ್ಕೊಳ್ಬೇಕು. ಆ ಭಗವಂತ ದ್ವಾರಪಾಲಕರೇ 3 ಜನ್ಮವನ್ನು ಕಳಿಬೇಕಂದ್ರೆ ಯುಗ ಯುಗಗಳನ್ನು ಕಳೆದ್ರವರು. ಎಷ್ಟೋ 100 ವರ್ಷಗಳಲ್ಲ, ಎಷ್ಟೋ ಲಕ್ಷ ಲಕ್ಷ ಕೋಟಿ ವರ್ಷಗಳನ್ನು ಕಳೆದ್ರವರು 3 ಜನ್ಮವನ್ನು ಕಳೀಲಿಕ್ಕೆ. ಅಂಥದ್ರೊಳಗೆ ನಾವು ಪ್ರತಿನಿತ್ಯ ನಾವು ತಪ್ಪನ್ನು ಮಾಡ್ತಾ ಇರ್ತೀವಿ. ಅದೇ ನಮ್ಮ ಒಂದು ದುಃಖವನ್ನು ನೋಡ್ಕೊಳ್ಳೋರು ಯಾರು? ನಾವು ದುಃಖದಿಂದ ಪಾರಾಗಬೇಕಲ್ಲ, ಅದು ಯಾರ ಕರ್ತವ್ಯ ಅಂದ್ರೆ ಅದು ನಮ್ಮ ಕರ್ತವ್ಯನೇ. ಅದು ಅದಕ್ಕೆ ನಾವು ಪ್ರತಿಯೊಬ್ಬರೂ ಕೂಡ ಸತ್ಕರ್ಮವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕರ್ಮಣ ಜಾಯತೆ ಸರ್ವಂ ಕರ್ಮೈವ ಗತಿ ಸಾಧನಂ ತಸ್ಮಾತ್ ಸರ್ವ ಪ್ರಯತ್ನೇನ ಸಾಧುಕರ್ಮ ಸಮಾಚರೇತ್. ಕರ್ಮಣ ಜಾಯತೆ ಸರ್ವಂ, ಸಮಸ್ತವೂ ಕೂಡ ನಮಗಾಗುವಂತಹ ಸುಖ ದುಃಖಗಳು ಏನವ ಅವೆಲ್ಲವೂ ಕೂಡ ಕರ್ಮಣ ಜಾಯತೆ ಸರ್ವಂ ಕರ್ಮೈವ ಗತಿ ಸಾಧನಂ. ಗತಿ ಸಾಧನಂ ಅಂತಂದ್ರೆ ಏನು? ಇದು ಪ್ರತಿಯೊಬ್ಬರು ಮನುಷ್ಯ ತಿಳ್ಕೋಬೇಕು. ಗತಿ ಸಾಧನಂ ಅಂತಂದ್ರೆ ನಾವು ಭಗವಂತ ಮನುಷ್ಯ ಜನ್ಮವನ್ನು ಕೊಟ್ಟಾಗ ನಾವು ಸತ್ಕರ್ಮವನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿ ಭಗವಂತನ ಮಾರ್ಗವನ್ನು ನಾವು ಹಿಡಿದೆ ನಾವು ನರಕದ ಮಾರ್ಗವನ್ನು ಹಿಡಿದ್ರೆ ಏನಾಗ್ತದೆ? ನಮಗೆ ದುಃಖದ ಒಂದು ಮಾರ್ಗ. ನಾವು ದುಃಖದ ಮಾರ್ಗವನ್ನು ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ನಾವೇನು ವಿಚಾರ ಮಾಡಬೇಕು ಅಂತಂದ್ರೆ ಇದೊಂದೇ ನಮ್ಮ ಮನುಷ್ಯ ಜನ್ಮ ಅಂತ ತಿಳ್ಕೊಬಾರ್ದು. ಇದರಿಂದ ಎಷ್ಟೋ ನಮ್ಮ ಹಿಂದೆ ಜನ್ಮ ಆಗಿ ಹೋಗ್ಯಾವ. ಆ ಒಂದು ಜನ್ಮದೊಳಗೆ ನಾವು ಪುಣ್ಯವನ್ನು ಮಾಡಿ 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 ಮನುಷ್ಯ ಜನ್ಮವನ್ನು ಪ್ರಾಪ್ತ ಮಾಡ್ಕೊಂಡಿವಿ. ಪುನಃ ನಾವು ಈ ಮನುಷ್ಯ ಜನ್ಮದಲ್ಲಿಯೂ ಕೂಡ ಪುಣ್ಯವನ್ನು ಸಂಪಾದನೆ ಮಾಡದೇ ಹೋದರೆ ಪುನಃ ಮತ್ತೆ ನಮಗೆ ಕಷ್ಟಕರವಾದಂತಹ ಜನ್ಮ ಪ್ರಾಪ್ತ ಆಗ್ತದೆ. ಅದರಿಂದ ನಾವು ವಿಮುಕ್ತರಾಗಬೇಕು ಅಂತಂದರೆ ನಾವು ಸತ್ಕರ್ಮವನ್ನು ಮಾಡಬೇಕು. ಕರ್ಮೈವ ಗತಿ ಸಾಧನಂ. ನಮಗೆ ಸುಖವಾದಂತಹ ಮಾರ್ಗ ಪ್ರಾಪ್ತ ಆಗಬೇಕು ಅಂತಂದರೆ ಅಥವಾ ನಮಗೆ ಕಷ್ಟವಾದಂತಹ ಮಾರ್ಗ ಪ್ರಾಪ್ತ ಆಗಬೇಕು ಅಂತಂದರೆ ನಾವು ಸತ್ಕರ್ಮವನ್ನು ಮಾಡಬೇಕು. ಸತ್ಕರ್ಮವನ್ನು ಮಾಡಿದರೆ ಸುಖವಾದಂತಹ ಮಾರ್ಗ ಪ್ರಾಪ್ತ ಆಗ್ತದೆ. ನಾವು ಕೆಟ್ಟದಂತಹ ದುಷ್ಕರ್ಮವನ್ನು ಮಾಡಿದರೆ ನಮಗೆ ದುಷ್ಟವಾದಂತಹ ಮಾರ್ಗ, ದುರ್ಮಾರ್ಗ ಅನ್ನೋದು ನಮಗೆ ಪ್ರಾಪ್ತ ಆಗ್ತದೆ. ಕರ್ಮೈವ ಗತಿ ಸಾಧನಂ ತಸ್ಮಾತ್ ಸರ್ವ ಪ್ರಯತ್ನೇನ. ನಾವು ಮನಸ್ಸಿಲ್ಲ ಅಂತಂದ್ರೂ ಕೂಡ ನಾವು ಕಷ್ಟಪಟ್ಟು ಮನಸ್ಸನ್ನಾದರೂ ಮಾಡಿ ನಾವೇನು ಮಾಡಬೇಕು? ಸಾಧುಕರ್ಮ ಸಮಾಚರೇತ್. ಸಾಧುಕರ್ಮವನ್ನು ಮಾಡಲಿಕ್ಕೆ ನಮ್ಮ ಮನಸ್ಸನ್ನು ನಾವು ಒಗ್ಗಿಸ್ಬೇಕು. ಅದಕ್ಕೆ ನಾವು ಹೇಳೋದಿಷ್ಟೇ. ರಾಜಾರಾಮರು ಹೇಳ್ತಾರೆ, ಕ್ಷಣಿಕ ದೇಹ ಅಸೇನಾಶವಂತ ಕಲ್ಪನಾನಂತ ವಿಷಯಾಚ. ಈ ದೇಹ ಅನ್ನುವಂಥದ್ದು ಕ್ಷಣಿಕ ಅದ. ಇದು ಯಾವಾಗ ಬಿದ್ದು ಹೋಗ್ತದೆ ಅಂತ ಹೇಳಿ ಬರೋದಿಲ್ಲ. ಅಂತಹ ಒಂದು ಕ್ಷಣಿಕವಾದಂತಹ ದೇಹವನ್ನು ನಾವು ಪ್ರಾಪ್ತ ಮಾಡ್ಕೊಂಡೀವಿ. ಆದರೆ ಕಲ್ಪನಾನಂತ ವಿಷಯಾಚ, ನಮ್ಮ ಕಲ್ಪನೆ ಎಂಥವು ಅಂತಂದ್ರೆ ಅನೇಕ ಕಲ್ಪನೆಗಳು ನಮ್ಮ ಅನಂತವಾದಂತಹ ನಾವು ಕಲ್ಪನೆಗಳನ್ನ ಮನಸ್ಸು ಹಾಕೊಂಡೀವಿ. ನಾವು ಆ ದೇಹ ಮಾತ್ರ ಕ್ಷಣಿಕ ಅದ, ನಮ್ಮ ಕಲ್ಪನಾ ಮಾತ್ರ ಅನಂತ ಅವ. ಅದಕ್ಕೆ ಅವ್ರೇನು ಹೇಳ್ತಾರ ಅಂತಂದ್ರೆ ಇಂತಹ ಕ್ಷಣಿಕವಾದಂತಹ ಆ ದೇಹವನ್ನು ನಮಗೆ ಭಗವಂತ ಕೊಟ್ಟಾನ. ಇದನ್ನು ನಾವು ಭಗವಂತನ ಭಕ್ತಿಯನ್ನು ಮಾಡಿ ಸದುಪಯೋಗ ಪಡ್ಕೊಳ್ಬೇಕು. ಯಾಕಂದರೆ ಚಿದಂಬರ ದಾಸಮಣೆ ನರದೇಹ ಪುನಃ ಐಸಾನೆಯೇ ಕಲ್ಪಕೋಟಿ. ದಾಸರಾಜರಾಮರು ಹೇಳ್ತಾರೆ, ಚಿದಂಬರ ದಾಸಮಣೆ ನರದೇಹ ಪುನಃ ಐಸಾನೆಯೇ ಕಲ್ಪಕೋಟಿ. ಕಲ್ಪಕೋಟಿ ವರ್ಷಗಳಾದರೂ ಕೂಡ ಪುನಃ ಇಂಥ ಮನುಷ್ಯ ದೇಹ ಸಿಗುವುದಿಲ್ಲ. ಮನುಷ್ಯ ದೇಹ ಸಿಕ್ಕಾಗ ನಾವು ಭಗವಂತನ ಭಕ್ತಿಯನ್ನು ಮಾಡಬೇಕು, ಭಗವಂತನ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಈ ಚಿದಂಬರ ಮೂಲ ಸನ್ನಿಧಾನಕ್ಕೆ ಬರ್ತೀರಿ, ತಾವೆಲ್ಲರೂ ಕೂಡ ಮಹಾಸ್ವಾಮಿಯ ಸೇವೆಯನ್ನು ಮಾಡ್ತಾ ಇದ್ದೀರಿ. ನಿಮ್ದೆಲ್ಲ ಅಹೋಭಾಗ್ಯದ. ತಾವು ಇದೇ ರೀತಿ ಆ ಚಿದಂಬರ ಸನ್ನಿಧಾನಕ್ಕೆ ಬಂದು ಆ ಮಹಾಸ್ವಾಮಿಯ ಸೇವೆಯನ್ನು ಮಾಡಿ ಆ ಮಹಾಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು. ಯಾಕಂತಂದರೆ ಚಿದಂಬರ ನಾಮ ಅತ್ಯಂತ ಬಹಳ ದೊಡ್ಡದದು. ಚಿದಂಬರ ನಾಮವಾಚೆ ಝಳತಿ ಪರ್ವತ ಪಾಪಾಚೆ. ನಾವು
ಕೇವಲ ಶ್ರದ್ಧಾಭಕ್ತಿಪೂರ್ವಕವಾಗಿ ಮನಃಪೂರ್ವಕವಾಗಿ ನಾವು ಚಿದಂಬರ ಚಿದಂಬರ ಅಂತಂದ್ರೆ ಸಾಕು. ಏನಾಗ್ತದೆ ಅಂತಂದ್ರೆ ಝಳತಿ ಪರ್ವತ ಪಾಪಾಚೆ, ಪರ್ವತದಷ್ಟಿರುವಂತಹ ಪಾಪವು ಕೂಡ ಭಸ್ಮಾಗಿ ಹೋಗ್ತದೆ. ಅಂತಹ ಸಾಮರ್ಥ್ಯ ಪ್ರತಿಯೊಬ್ಬ ಮನುಷ್ಯನು ಮಾಡಿದಂತಹ ಪಾಪದ ಕರ್ಮಗಳನ್ನು ಭಸ್ಮ ಮಾಡುವಂತಹ ಸಾಮರ್ಥ್ಯ ಯಾವುದಾದಕ್ಕೂ ಇದ್ದರೆ ಅದು ಚಿದಂಬರ ನಾಮಕದ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಪ್ರತಿ ದಿವಸ ತಪ್ಪದೆ ಚಿದಂಬರ ಸನ್ನಿಧಾನಕ್ಕೆ ಬರ್ತೀರಿ, ಆ ಮಹಾಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಸ್ವಾಮಿಯ ಸೇವೆಯನ್ನು ಮಾಡ್ತೀರಿ. ಇದೇ ರೀತಿಯಾಗಿ ನೀವು ನಿರಂತರವಾಗಿ ನೀವು ಮಾಡ್ಕೊತಾ ಹೋಗ್ರಿ, ಆ ಮಹಾಸ್ವಾಮಿಯ ಕೃಪೆಗೆ ಪಾತ್ರ ಆಗರಿ ಅಂತ ಹೇಳ್ತಾ, ಈ ಒಂದು ಶ್ರಾವಣ ಮಾಸದ ದ್ವಿತೀಯ ಸೋಮವಾರದಂದು ನಾವು ನಮ್ಮ ಸಂಕಲ್ಪದ ಚಿದಂಬರ ಸಾಹಿತ್ಯವನ್ನು ನಾವು ಪ್ರಕಟ ಮಾಡಬೇಕು ಕ್ಷೇತ್ರ ವತಿಯಿಂದ. ಯಾಕಂದರೆ ಮಹಾಸ್ವಾಮಿ ಸಾಹಿತ್ಯ ಅನಂತ ಅಪಾರದ, ಆ ಒಂದು ಸಾಹಿತ್ಯವನ್ನು ನಾವು ನಮ್ಮ ಕ್ಷೇತ್ರದ ವತಿಯಿಂದ ನಾವು ಪ್ರಕಟಪಡಿಸಬೇಕು ಅಂಥೇಳಿ ವಿಶೇಷವಾಗಿ ಶ್ರಾವಣ ಮಾಸದೊಳಗೆ 4 ಸೋಮವಾರ ಬರ್ತಾವೆ. ಆ 4 ಸೋಮವಾರದಂದು ಕೂಡ ಒಂದೊಂದು ಗ್ರಂಥವನ್ನು ನಾವು ಭಕ್ತರಿಗೆ ತಲುಪಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಮೊದಲೇ ಸೋಮವಾರ ಮಹಾಸ್ವಾಮಿ ಶ್ರೇಷ್ಠ ಭಕ್ತರಾದಂತಹ ಶಿವಶಾಸ್ತ್ರಿಗಳ ಭಕ್ತಾನಂದ ಸ್ತೋತ್ರವನ್ನು ನಾವು ಬಿಡುಗಡೆ ಮಾಡಿದ್ವಿ. ಈ ದಿವಸ 2ನೇ ಸೋಮವಾರ ಚಿದಂಬರ ಸ್ತವನ ಅಂತ ಬರ್ತದೆ. ಅಂದರೆ ಮಹಾಸ್ವಾಮಿ ಲೀಲೆಗಳನ್ನು ಒಬ್ಬರು ಸದ್ಭಕ್ತರು ಕವನ ರೂಪದಲ್ಲಿ ಬರೆದಿದ್ದಾರೆ. ಅಂತಹ ಒಂದು ಪವಿತ್ರವಾದಂತಹ ಚಿದಂಬರ ಸಾಹಿತ್ಯವನ್ನು ನಾವು ಪ್ರಕಟ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಮಹಾಸ್ವಾಮಿ ಸಾಹಿತ್ಯವನ್ನು ಓದಬೇಕು. ಯಾಕಂದರೆ ನಾವು ಭಗವಂತನ ಭಕ್ತಿ ಜೊತೆಗೆ ಭಗವಂತನ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಯಾಕಂದರೆ ನಾವು ಭಕ್ತಿ ಎಷ್ಟು ಮುಖ್ಯನೋ ಭಕ್ತಿಯ ಜೊತೆಗೆ ಜ್ಞಾನವೂ ಕೂಡ ಅಷ್ಟೇ ಮುಖ್ಯ. ನಾವು ಭಗವಂತನ ಭಕ್ತಿ ಮಾಡುವ ಜೊತೆಗೆ ಭಗವಂತನ ಲೀಲೆಗಳನ್ನು, ಭಗವಂತನ ಸಾಮರ್ಥ್ಯವನ್ನು ತಿಳ್ಕೋಬೇಕು ನಾವು. ಅಂಥ ಒಂದು ಸದುದ್ದೇಶದಿಂದ ಮೂಲ ಕ್ಷೇತ್ರದಿಂದ ಈ ದಿವಸ ಒಂದು ಚಿದಂಬರ ಸ್ತುತಿ ಕುಸುಮಾಂಜಲಿ ಎಂಬ ಗ್ರಂಥವನ್ನು ಬಿಡುಗಡೆ ಮಾಡಿದ್ದೇವೆ. ಎಲ್ಲ ಸದ್ಭಕ್ತರು ಕೂಡ ಆ ಗ್ರಂಥವನ್ನು ತಗೊಂಡು ಆ ಮಹಾಸ್ವಾಮಿ ಸಾಹಿತ್ಯವನ್ನು ಓದಬೇಕು ಅಂತ ಹೇಳ್ತಾ, 2ನೇ ಸೋಮವಾರದ ನಿಮಿತ್ತವಾಗಿ ಸೇರುವಂಥ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರು ಆಶೀರ್ವಾದವನ್ನು ಮಾಡಲಿ. ಹಾಗೆ ಚಿದಂಬರ ಮಹಾಸ್ವಾಮಿಯವರ ಆಶೀರ್ವಾದ ಹಾಗೂ ಚಿದಂಬರ ಪೀಠದ ಆಶೀರ್ವಾದ ಅಖಂಡವಾಗಿ ಎಲ್ಲರ ಮೇಲೆ ಇರ್ತದೆ ಅಂತ ಹೇಳ್ತಾ, ಇವತ್ತಿನ ಒಂದೆರಡು ವಾಂಗ್ಮಯ ಸೇವೆಯನ್ನು ಆ ಮಹಾಸ್ವಾಮಿಯವರ ಚರಣದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ಜೈ ಚಿದಂಬರ.